ಮುಂದಿನ ಟಾಪಿಕ್ಕು ಇಂಟರ್ವಲ್ ಸ್ಪ್ಲಿಟ್ ಅಂತ ಹೇಳಿ. ಟಾಪಿಕ್ ಅಲ್ಲ, ಪ್ರಾಪರ್ಟಿ. ನಮ್ಮ ಹತ್ರ ಒಂದು ಫಂಕ್ಷನ್ ಇದೆ, ಇದು ನಮ್ಮ ಗ್ರಾಫು. ಇದನ್ನು ನಾನು 2 to 8 ಇಂಟಿಗ್ರೇಟ್ ಮಾಡ್ತಾಯಿದ್ದೀನಿ. ಅದೇ ಫಂಕ್ಷನ್ ನಾನು ಮತ್ತೊಂದು ರೀತಿಯಲ್ಲಿ ಇಂಟಿಗ್ರೇಟ್ ಮಾಡ್ಬೋದು. ಹೇಗೆ? 2 to 4 ಮೊದಲು ಇಂಟಿಗ್ರೇಟ್ ಮಾಡ್ಬೋದು, ಆಮೇಲೆ 4 to 8 ಇಂಟಿಗ್ರೇಟ್ ಮಾಡ್ಬೋದು. ಅಂತ ಹೇಳಿದ್ರೆ ವಿಲ್ ಫೈಂಡ್ ದ ಏರಿಯಾ ಬೌಂಡೆಡ್ ವಿತಿನ್ ದಿಸ್ ರೀಜನ್ ಆ್ಯಂಡ್ ಆಲ್ಸೋ ವಿಲ್ ಫೈಂಡ್ ದ ಏರಿಯಾ ಬೌಂಡೆಡ್ ವಿತಿನ್ ದ ರೀಜನ್ ಆಫ್ 2 to 4 ಆ್ಯಂಡ್ ದ ಏರಿಯಾ ಫ್ರಮ್ 4 to 8. ಅದನ್ನೆರಡು ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ನಮಗೆ ಈ ಏರಿಯಾ ವಾಪಸ್ ಬರುತ್ತೆ ಅಂತ ಹೇಳಿ ಲೆಕ್ಕ ಅಲ್ವಾ? ಯಾವುದೋ ಒಂದು ರೀಜನ್ನ ನಾನು ಹಲವಾರು ರೀತಿಯಲ್ಲಿ ಆ್ಯಡ್ ಮಾಡ್ಬೋದು. ಅದು ಹೇಗೆ ಆ್ಯಡ್ ಮಾಡ್ತೀವಿ ಅದು ನಮ್ಗೆ ಬಿಟ್ಟಿತ್ತು, ಸರಿನಾ? ಸೊ ಈ ಪ್ರಾಪರ್ಟಿ, ಈ ಸಿಂಪಲ್ ಪ್ರಾಪರ್ಟಿನ ಮ್ಯಾಥಮೆಟಿಕಲಿ ಇಲ್ಲಿ ಬರೆದಿದ್ದೀವಿ. ಇಲ್ಲಿ ನೋಡ್ಬೋದು, ಐ ಆಮ್ ಇಂಟಿಗ್ರೇಟಿಂಗ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಫ್ರಮ್ ಎ ಟು ಬಿ. ಅದನ್ನು ನಾನು ಎ ಟು ಸಿ ಮತ್ತು ಆಮೇಲೆ ಸಿ ಟು ಬಿ ಮಾಡಿಕೊಂಡು ನನಗೆ ಓವರಾಲ್ ಉತ್ತರ ಅದೇ ಸಿಗುತ್ತೆ. ಆಯಿತಾ? ಮ್ಯಾಥಮೆಟಿಕಲಿ ಇಂಪ್ರೂವ್ ಮಾಡ್ತಾಯಿದ್ದೀನಿ. ಇದು ಗ್ರಾಫಿಕಲಿ ಅಂತೂ ಸುಲಭ. ಪ್ರಾಪರ್ಟೀಸ್ ಉಪಯೋಗಿಸ್ಕೊಂಡು ಎಲ್ಲಿ ಉಪಯೋಗಿಸ್ತೀವಿ ಇದನ್ನು ಅಂಥೇಳಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಆಯಿತಾ? ಆ ಪ್ರಶ್ನೆ ನಿಮಗೆ ಇಲ್ಲಿ ಉತ್ತರ ಕೊಡೋದಕ್ಕೆ ಹೋಗಲ್ಲ ನಾನು. ಎಲ್ಲಿ ಈ ಥರ ಉಪಯೋಗಿಸ್ತೀವಿ ಇದನ್ನು, ಹೇಗೆ ಉಪಯೋಗಿಸ್ಬೇಕು, ಏನಕ್ಕೆ ಉಪಯೋಗಿಸ್ಬೇಕು, ಅದೆಲ್ಲ ಹೋಗ್ತಾ ಹೋಗ್ತಾ ಪ್ರಾಪರ್ಟೀಸಲ್ಲೂ ಕೂಡ ಅಪ್ಲೈ ಮಾಡ್ತೀನಿ. ಹೋಗ್ತಾ ಅಪ್ಲೈ ಮಾಡ್ತೀನಿ. ಹಾಂ, ಮೊದಲನೇದಾಗಿ ದ ಆ್ಯಂಟಿ ಡಿರೈವೇಟಿವ್ ಆಫ್ ದಿಸ್ ಎಕ್ಸ್ಪ್ರೆಷನ್ ಇಸ್ ಎಫ್ ಆಫ್ ಎಕ್ಸ್ ಅಂತ ಬರ್ಕೊಂಡೆ. ವಿಲ್ ಸ್ಟಾರ್ಟ್ ಆಫ್ ವಿತ್ ಎಲ್ ಎಚ್ ಎಸ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ. ಮತ್ತು ಮುಂದೆ ಆರ್ ಎಚ್ ಎಸ್ ತೊಗೊಳ್ಳೋಣ. ಎ ಟು ಸಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ನಾನು ಉತ್ತರ ಡೈರೆಕ್ಟಾಗಿ ಬರಿತೇನೆ. ಇದೆಲ್ಲ ಮೊದಲು ಕಲ್ತಿದ್ದೀರಲ್ಲ, ಮೊದಲು ಎಷ್ಟೊಂದು ಇವೆಲ್ಲ ಕಲ್ತಿದ್ದೀರಾ. ಆಯಿತು, ಇವಾಗ ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ ದಿಸ್ ವುಡ್ ಬಿ ಎಫ್ ಆಫ್ ಏನಿದು ಕ್ಯಾಪಿಟಲ್ ಎಫ್ ಆಫ್ ಸಿ ಮೈನಸ್ ಎಫ್ ಆಫ್ ಎ ಪ್ಲಸ್ ಎಫ್ ಆಫ್ ಇದು ಬಿ ಮೈನಸ್ ಎಫ್ ಆಫ್ ಇದು ಸಿ. ಸೊ ಇವೆರಡು ಕಟ್ ಆಗುತ್ತೆ. ಇದು ಸ್ವಲ್ಪ ರೀಅರೇಂಜ್ ಮಾಡ್ತು ಅಂದರೆ ಇಟ್ ವುಡ್ ಲುಕ್ ಲೈಕ್ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ವಿಚ್ ಇಸ್ ಈಕ್ವಲ್ ಟು ಆರ್ ಎಲ್ ಎಚ್ ಎಸ್ ಅಲ್ವಾ? ಹಾಂ, ಇವಾಗ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. 10 ರಿಂದ 17 ಅಂತ ತಿಳ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇದೆ ಅಂತ ತಿಳ್ಕೊಳ್ಳಿ. ಇದು ನಾನು 10 ರಿಂದ 12 ಮಾಡಿಕೊಂಡು ಏನಕ್ಕೆ ಮಾಡಬೇಕು? ಆ ರೀಸನಿಂಗ್ ಏನಂತ ಹೇಳಿದ್ರೆ ಸಿಂಪ್ಲಿಫೈಯಿಂಗ್ ದ ಇಂಟಿಗ್ರೇಷನ್. ಅದು ಹೇಗೆ ಸಿಂಪ್ಲಿಫೈ ಹಾಕ್ಕೊಳುತ್ತೆ ಅಂತ ಹೇಳಿ ಹೋಗ್ತಾ ಕಲಿತೀರಾ. ಬಟ್ ಈ ರೀತಿಯಲ್ಲಿ ನೀವು ಮಾಡ್ಬೋದು ಅಂತ ಹೇಳಿ ನೋಡ್ತಾ ಇದ್ದೀವಿ. ಇಲ್ಲೇನಾಗ್ತಾಯಿದೆ, ಇಲ್ಲಿ ಇವೆರಡು ಕಡೆಯೂ 12 ಇದೆ. ಸೊ ಬೋತ್ ದ ಪ್ಲೇಸಸ್ ಹ್ಯಾವ್ 12. ಸೊ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಆಗುತ್ತಿದೆ ಅಲ್ವಾ? ಸೊ ಇದು ನಿಮ್ಮ ಪ್ರೂಫು. ಒಂದು ಉದಾಹರಣೆ ಬರ್ಕೊಂಬಿಡಿ.